ಲಕ್ಷಾಂತರ ಸರ್ಕಾರಿ ನೌಕರರು ಮತ್ತು ಪೆನ್ಷನ್ದಾರರಿಗೆ 8ನೇ ವೇತನ ಆಯೋಗದಡಿ ದೊಡ್ಡ ಮೊತ್ತದ ಪರಿಹಾರ ಸಿಗೋ ಸಾಧ್ಯತೆ ಇದೆ. ಕೇಂದ್ರ ನೌಕರರನ್ನ ಪ್ರತಿನಿಧಿಸುವಂತಹ ರಾಷ್ಟ್ರೀಯ ಮಂಡಳಿ ಈ ಬಗ್ಗೆ ತನ್ನ ಬೇಡಿಕೆಯನ್ನ ಸರ್ಕಾರಕ್ಕೆ ತಿಳಿಸಿದೆ. ಈ ಕುರಿತು ಶಿಫಾರಸುಗಳನ್ನು ಸಲ್ಲಿಸೋ ಸಾಧ್ಯತೆ ಇದೆ. ಕಮಿಟೆಡ್ ಪಿಂಚಣಿ ಅಂದ್ರೆ ಏನು? ಅಸಲಿಗೆ ಕಮಿಟೆಡ್ ಪಿಂಚಣಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ನಿವೃತ್ತ ಸಮಯದಲ್ಲಿ ಸರ್ಕಾರಿ ನೌಕರರು ದೊಡ್ಡ ಮೊತ್ತದ ಹಣ ಪಡೆಯೋಕೆ ಅವಕಾಶ ನೀಡುವ ಒಂದು ಆಯ್ಕೆ. ಈ ಮೊತ್ತ ನೀಡೋಕೆ ಕೇಂದ್ರ ಸರ್ಕಾರ 15 ವರ್ಷಗಳ ಕಾಲ ನೌಕರರ ಮಾಸಿಕ ಪಿಂಚಣಿಯಲ್ಲೇ ಸ್ವಲ್ಪ ಭಾಗವನ್ನ ಹಿಡಿದಿಟ್ಟುಕೊಳ್ಳುತ್ತೆ. ಇದನ್ನ ಸಂವಹನ ಅಥವಾ ಕಮಿಟೆಡ್ ಪಿಂಚಣಿ ಎನ್ನಲಾಗುತ್ತೆ. ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಈ 15 ವರ್ಷಗಳ ಅವಧಿಯನ್ನ 12 ವರ್ಷಗಳಿಗೆ ಇಳಿಸೋ ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ಕ್ಯಾಬಿನೆಟ್ ಕಾರ್ಯದರ್ಶಿಗೆ ರಾಷ್ಟ್ರೀಯ ಮಂಡಳಿ ನೌಕರರ ಸಂಘಟನೆಗಳು ಮನವಿ ಪತ್ರವನ್ನ ಸಲ್ಲಿಸಿದ್ದೇವೆ. 15ರಿಂದ 12 ವರ್ಷಕ್ಕೆ ಪಿಂಚಣಿ ಅವಧಿ ಇಳಿಸಿದ್ರೆ ನಿವೃತ್ತ ನೌಕರರು 3 ವರ್ಷ ಮೊದಲೇ ಹಣವನ್ನ ಪಡೆದುಕೊಳ್ಳಬಹುದು. ಪೂರ್ವ ಅನ್ವಯವಾಗಿ ಜಾರಿ ತಂದ್ರೆ ಪ್ರಸ್ತುತ ಹಳೆಯ ಪಿಂಚಣಿದಾರರಿಗೆ ಲಾಭವಾಗಲಿದೆ. 8ನೇ ಆಯೋಗದ ಶಿಫಾರಸುಗಳಿಗೆ ಓಕೆ ಅಂದ್ರೆ ದೊಡ್ಡ ಮೊತ್ತದ ಆರ್ಥಿಕ ಸಹಾಯವಾಗಲಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. 7ನೇ ವೇತನ ಆಯೋಗದ ಅವಧಿ 2025ರ ಡಿಸೆಂಬರ್ 31ಕ್ಕೆ ಕೊನೆಗೊಳ್ಳುತ್ತೆ. 2026ರ ಜನವರಿ 1ರಂದು 8ನೇ ವೇತನ ಆಯೋಗ ಆರಂಭವಾಗಲಿದೆ. ಆದ್ರೆ ಇನ್ನು 8ನೇ ವೇತನ ಆಯೋಗದ ಸದಸ್ಯರ ಹೆಸರುಗಳನ್ನ ಇನ್ನೂ ಘೋಷಣೆಯಾಗಿಲ್ಲ. ಹೀಗಾಗಿ ರಾಷ್ಟ್ರೀಯ ಮಂಡಳಿ ಮತ್ತು ನೌಕರರ ಸಂಘಟನೆಗಳ ಬೇಡಿಕೆಗಳ ಈಡೇರಿಕೆಯಲ್ಲಿ ವಿಳಂಬವಾಗುವ ಸಾಧ್ಯತೆ ಇದೆ.